ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬಿಜೆಪಿ ಪಕ್ಷ ಸ್ಥಾಪನೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರುವ ಜಿಲ್ಲಾ ಪಂಚಾಯತ್ ಅಧಿಕಾರಿ. ಈಗ ವಾರ್ತೆಗಳ ವಿವರ. 2023ರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ 90 ವಿಜಯನಗರ ಕ್ಷೇತ್ರದ ಬಿಜೆಪಿ ಪಕ್ಷದಿಂದ ಸಮಾನ ಮನಸ್ಕರ ಸಮಾಲೋಚನಾ ಸಭೆಯನ್ನ ಏರ್ಪಡಿಸಲಾಗಿತ್ತು. ಇನ್ನು ಅಭ್ಯರ್ಥಿ ಸಿದ್ದಾರ್ಥ್ ಸಿಂಗ್ ರವರು ಸರಳ ವ್ಯಕ್ತಿತ್ವ ಹಾಗೂ ದೂರದ ಆಲೋಚನೆ ಹೊಂದಿ ಸಿದ್ದಾರ್ಥ್ ಸಿಂಗ್ ಸವಾ ಸೇರಿನಂತೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಈ ವೇಳೆ ಅಭಿಪ್ರಾಯಪಟ್ಟರು. ಹೀಗೆ ದಿನಾಂಕ 16ರಂದು ಸಂಜೆ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ 90 ವಿಜಯನಗರ ಕ್ಷೇತ್ರದ ಬಿಜೆಪಿ ಪಕ್ಷದಿಂದ ಸಮಾನ ಮನಸ್ಕರ ಸಮಾಲೋಚನಾ ಸಭೆಯನ್ನ ಏರ್ಪಡಿಸಲಾಗಿತ್ತು. ಹೀಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಸಸಿಗೆ ನೀರೆರೆಯುವ ಮೂಲಕ ಸಭೆಗೆ ಚಾಲನೆ ನೀಡಿದರು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಬಸವರಾಜ ಬೊಮ್ಮಾಯಿರವರು ಒಬ್ಬ ಸಾಮಾನ್ಯ ಮನುಷ್ಯನಂತೆ ರಾಜ್ಯವ್ಯಾಪಿ ಸಂಚರಿಸಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಮುಖ್ಯಮಂತ್ರಿಗಳ ಪದಕ್ಕೆ ನಿಜವಾದ ಅರ್ಥ ತಂದುಕೊಡುತ್ತಿದ್ದಾರೆ. ಹಾಗಾಗಿ ವಿಜಯನಗರ ಕ್ಷೇತ್ರದಲ್ಲಿ ಯುವ ಪ್ರತಿಭೆ ಸಿದ್ದಾರ್ಥ್ ಸಿಂಗ್ ರವರು ಸ್ಪರ್ಧಿಸಿದ್ದು, ಆತನನ್ನ ಗೆಲ್ಲಿಸುವ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನರ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ಮಗನ ಪರವಾಗಿ ಮತ ಯಾಚಿಸಿದರು. ನಮ್ಮ ರಾಜ್ಯದ ಸಿಎಂ ಅಂದ್ರೆ ಚೀಫ್ ಮಿನಿಸ್ಟರ್ ಅಂತ ಹೇಳಿ ನಾವು ಎಷ್ಟೋ ಚೀಫ್ ಮಿನಿಸ್ಟರ್ ಅಂತ ಹೇಳಿನೇ ನಾವು ಆ ಸಿಎಂ ಅನ್ನೋ ಪದಕ್ಕೆ ನಾವು ಅದೇ ಒಂದು ಅರ್ಥ ಅನ್ಕೊಳ್ತಾ ಇದ್ವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದ ನಂತರ ಆ ಸಿಎಂ ಅನ್ನೋ ಪದಕ್ಕೆ ಬೇರೆನೇ ಅರ್ಥ ಕೊಟ್ಬಿಟ್ರು. ಯಾಕಂದ್ರೆ ಅವರ ಒಂದು ವ್ಯಕ್ತಿಗತವಾದಂತ ಜೀವನ ಶೈಲಿ, ನಾನು ಸಿಎಂ ಅಲ್ಲ, ಆ ಸಿಎಂ ಪದಕ್ಕೆ ಕಾಮನ್ ಮ್ಯಾನ್ ಸಿಎಂ ಅನ್ನಕ್ಕೆ ಸಾಮಾನ್ಯ ವ್ಯಕ್ತಿ ನಾನು ಅನ್ನೋ ಸಿಎಂಗೆ ಅರ್ಥ ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಬರೋ ತಿಂಗಳು 10ನೇ ತಾರೀಕಿಗೆ ಚುನಾವಣೆ ಇರೋದ್ರಿಂದ ನಾವು ಯಾವ ರೀತಿ ಚುನಾವಣೆಯಲ್ಲಿ ಪಾಲ್ಗೊಳ್ಬೇಕು, ಅದೇ ರೀತಿ ನಾವೆಲ್ಲರೂ ಸೇರಿ ಬಹಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ತಮ್ಮ ಮತವನ್ನ ಚಲಾಯಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ವಿಜಯನಗರ ಕ್ಷೇತ್ರಕ್ಕೆ ಒಂದ ಯುವ ಸೇವಕ, ಯುವ ನಾಯಕ ಅಲ್ಲ, ಇನ್ನು ಸೇವಕನಾಗೇ ಇರಬೇಕು ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಅನ್ನೋ ಒಂದು ವಿಚಾರಗಳನ್ನು ನಾವು ಹೇಳಿದೀನಿ. ಇನ್ನೂ ಅವನು ಸೇವೆಯನ್ನ ಸಲ್ಲಿಸಬೇಕಾಗುತ್ತೆ. ವಿಜಯನಗರ ಕ್ಷೇತ್ರಕ್ಕೆ ಅನೇಕ ಅಭಿವೃದ್ಧಿಗಳು ತಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಅಭಿವೃದ್ಧಿಗಳು ತಾವು ನೋಡ್ತಾ ಇದ್ದೀವಿ. ಅನೇಕ ನೂರಾರು ಕೋಟಿ ಇವತ್ತು ನಾವು ವಿಜಯನಗರ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕಾಣ್ತಾ ಇದೆ. ದಯವಿಟ್ಟು 10ನೇ ತಾರೀಕು ತಾವೆಲ್ಲರೂ ಸೇರಿ ಎಲ್ಲ ಸಮಾಜದ ಹಿರಿಯರು ತಮ್ಮ ಅಕ್ಕಪಕ್ಕ ಎಲ್ಲರಿಗೆ ಸಮರ್ಥವಾದಂತ ಅಭ್ಯರ್ಥಿಗೆ ಮತ್ತು ಕಮಲದ ಗುರ್ತಿಗೆ ತಾವೆಲ್ಲ ಮತ ಹಾಕಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡಿಕೊಳ್ತೇನೆ ಅನ್ನೋ ಮಾತನ್ನು ಹೇಳಿ ಬಳಿಕ ಅಭ್ಯರ್ಥಿ ಸಿದ್ದಾರ್ಥ್ ಸಿಂಗ್ ರವರು ಮಾತನಾಡಿ, ಸಚಿವ ಆನಂದ್ ಸಿಂಗ್ ರವರ ಮೇಲೆ ಭರವಸೆ ಇರಿಸಿ ನನಗೆ ಬಿ ಫಾರಂ ನೀಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ತಿಳಿಸುತ್ತಾ ಮಾತನಾಡಿ, ಕಳೆದ 15 ವರ್ಷಗಳಲ್ಲಿ ಸಚಿವ ಆನಂದ್ ಸಿಂಗ್ ರವರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಿವೆ. ಹಾಗಾಗಿ ನನಗೆ ಆಶೀರ್ವದಿಸಬೇಕೆಂದು ಸಮಾನ ಮನಸ್ಕರಲ್ಲಿ ಕೋರಿದರು. ಮುಂದೆ ಬರುವಂತ ದಿನಗಳಲ್ಲಿ ನಂದು ಕೆಲವು ಕಲ್ಪನೆಗಳಿದ್ದಾವೆ. ನಮ್ಮ ಕ್ಷೇತ್ರ ಯಾವ ಪ್ರಮಾಣದಲ್ಲಿ ಬೆಳಿಬೇಕಂತ ಹೇಳಿ. ಯಾಕಂದ್ರೆ 15 ವರ್ಷದ ಹಿಂದೆ ನಮ್ಮ ಕ್ಷೇತ್ರ ಹೇಗಿತ್ತು, ಇವತ್ತು ಹೇಗಿದೆ ಅಂತ ಹೇಳಿ ನಾವು ಕಣ್ಣಿಗೆ ಕಾಣುವಂತ ಅಭಿವೃದ್ಧಿ ಕೆಲಸಗಳನ್ನ ನೋಡ್ತಾ ಇದ್ದೀವಿ, ಅನುಭವ ಪಡ್ಕೊಂತ ಇದ್ದೀವಿ. ಹೊಸದಾಗಿ ರಚನೆ ಆಗಿರ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಉಜ್ವಲವಾದಂತ ಭವಿಷ್ಯ ಇದೆ. ಮುಂದೆ ಬರುವಂತ 10 ಹಲವಾರು ವರ್ಷಗಳಲ್ಲಿ ಯಾವ ಪ್ರಮಾಣಕ್ಕೆ ನಮ್ಮ ಕ್ಷೇತ್ರ ಬೆಳಿಬಹುದು ಅನ್ನೋ ಒಂದು ಉತ್ಸಾಹ ಆನಂದ್ ಸಿಂಗ್ ಅವರು ಹಾಗೂ
ಭಾರತೀಯ ಜನತಾ ಪಕ್ಷದ ಸರ್ಕಾರದ ಯೋಜನೆಗಳ ಮುಖಾಂತರ ನಮ್ಮೆಲ್ಲರಲ್ಲಿ ಆನಂದ್ ಸಿಂಗ್ ಅವರು ಉತ್ಸಾಹ ತುಂಬಿದ್ದಾರೆ ಅಂತ ಹೇಳಿದ್ರೇನು ತಪ್ಪಾಗಲಿಕ್ಕಿಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ ನನಗೆ ಸಿಗುತ್ತೆ ಅಂತ ಹೇಳಿ ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಹಾಗೂ ನಂಬಿಕೆ ಇದೆ. ಸಿಕ್ಕಿದ ನಂತರ ನನ್ನ ಸಮಯ ಮತ್ತು ಶ್ರಮ ನಮ್ಮ ಕ್ಷೇತ್ರದ ಆರೋಗ್ಯ ವ್ಯವಸ್ಥೆಯಲ್ಲಿ ಹಾಗೂ ನಮ್ಮ ಕ್ಷೇತ್ರದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನನ್ನ ಹೆಚ್ಚಿನ ಸಮಯ ಮತ್ತು ಶ್ರಮವನ್ನು ಹಾಕಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ತಮ್ಮೆಲ್ಲರ ಗಮನದಲ್ಲಿ ನಾನು ತರಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಹೊಸಪೇಟೆ ಜಿಲ್ಲಾ ಕೇಂದ್ರವಾಗಿರುವುದರಿಂದ ಕಾನೂನು ಪದವಿ ಕಾಲೇಜ್ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭಿಸಬೇಕಾದ ಅವಶ್ಯವಿದೆ. ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನರು ಬಿಜೆಪಿ ಪಕ್ಷದ ಋಣ ತೀರಿಸಬೇಕಿದೆ. ಮೇ 10ರಂದು ನಡೆಯುವ ಚುನಾವಣೆಯಲ್ಲಿ ಕಮಲಕ್ಕೆ ಮತ ಹಾಕಬೇಕೆಂದು ಮತ ಯಾಚಿಸಿದರು. ಎರಡು ವಿಚಾರಗಳನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅನುಷ್ಠಾನಕ್ಕೆ ತಂದು ಹೊಸ ಜಿಲ್ಲೆ ರಚನೆ ಮಾಡಿತು. ಎರಡನೇದು 250 ಕೋಟಿ ರೂಪಾಯಿದು ನಮ್ಮ ಏತ ನೀರಾವರಿ ಕಾಮಗಾರಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ತುಂಗಭದ್ರಾ ನದಿಯಿಂದ ನೀರನ್ನ ಎತ್ತಿಸಿ 22 ಕೆರೆಗಳನ್ನ ತುಂಬಿಸೋ ಕೀರ್ತಿ ಯಾರಿಗಾದ್ರೂ ಹೋಗೋದಿದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಾಗೂ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪಾಜಿ ಅವರಿಗೆ ಅಂತ ಹೇಳಿ ನಾವು ಯಾವತ್ತೂ ಮರಿಬಾರದು. ಇವತ್ತು ಆ ಋಣವನ್ನು ತೀರಿಸೋ ಸಮಯ ಬಂದಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ಮುಂದೆ ಬರುವಂತ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಮತಗಳನ್ನ ಚಲಾಯಿಸೋದ್ರ ಮುಖಾಂತರ ನಾವು ನಮ್ಮ ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಇರ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರ ಹೇಗಿದೆಯೋ ನಮ್ಮ ಕ್ಷೇತ್ರದಲ್ಲಿನೂ ಆನಂದ್ ಸಿಂಗ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಒಂದು ಇಂಜಿನು, ನಾನು ಒಂದು ಇಂಜಿನ್, ನಮ್ಮ ಕ್ಷೇತ್ರದಲ್ಲಿನೂ ಡಬಲ್ ಇಂಜಿನ್ ಆಗಿ ನಾವಿಬ್ರು ಸೇವೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು. ಆರೋಗ್ಯ ಕ್ಷೇತ್ರದಲ್ಲಿ ಹೇಗೆ ನಮ್ಮ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಯನ್ನ ಮೇಲ್ದರ್ಜಿಸಿ ಇವಾಗ 250 ಹಾಸಿಗೆ ಆಸ್ಪತ್ರೆಗೆ ಪರಿವರ್ತಿಸಿ ಈಗ ತಾನೇ ಪ್ರಗತಿಯಲ್ಲಿರ್ತಕ್ಕಂಥ ಆ ಕಟ್ಟಡ ಮೊದಲನೇ ಮಹಡಿವರೆಗೆ ಬಂದಿದೆ. ಅತಿ ಶೀಘ್ರದಲ್ಲಿ ಆ ಒಂದು ಆಸ್ಪತ್ರೆಯನ್ನ ಅನುಷ್ಠಾನಕ್ಕೆ ತರುವ ಒಂದು ಪ್ರಯತ್ನದ ಜೊತೆಗೆ ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಸರ್ಕಾರ ರಚನೆ ಆಗುತ್ತೆ ಅಂತ ಹೇಳಿ ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಸರ್ಕಾರ ರಚನೆ ಆದ ನಂತರ ಆ ಒಂದು ಪ್ರದೇಶದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು, ಒಂದು ನರ್ಸಿಂಗ್ ಕಾಲೇಜ್ ಬರಬೇಕು, ಒಂದು ಡೆಂಟಲ್ ಕಾಲೇಜ್ ಬರಬೇಕು ಅನ್ನೋ ಒಂದು ಕಲ್ಪನೆ ಇರ್ತಕ್ಕಂಥ ನನ್ನ ಒಂದು ವಿಚಾರಗಳನ್ನ ತಮ್ಮೆಲ್ಲರ ಮಧ್ಯದಲ್ಲಿಟ್ಟು ಆ ಒಂದು ಯೋಜನೆಗಳಿಗೆ ಯೋಜನೆಯಾಗಿ ಪರಿವರ್ತಿಸೋ ಅಭಿವೃದ್ಧಿ ಕೆಲಸಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ ನಂಬಿಕೆ ನನ್ನಲ್ಲಿದೆ. ಯಾವ ರೀತಿ ನಾನು ಒಬ್ಬ ಕಾನೂನು ಪದವೀಧರನಾಗಿರೋದ್ರಿಂದ ನಂದು ಒಂದು ವೈಯಕ್ತಿಕವಾದಂತಹ ಕಲ್ಪನೆ ಇದೆ. ಜಿಲ್ಲಾ ಕೇಂದ್ರ ಆಗಿ ನಮ್ಮ ಕ್ಷೇತ್ರದ ಒಂದು ಜವಾಬ್ದಾರಿ ಹೆಚ್ಚಾಗಿರೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಒಂದು ಕಾನೂನಿನ ಪದವಿ ಪೂರ್ವ ಕಾಲೇಜು ಬರಬೇಕು ಅನ್ನೋ ಒಂದು ವಿಚಾರ ನಾನು ಈ ಸಂದರ್ಭದಲ್ಲಿ ನಮ್ಮ ಭವಿಷ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜು ಬರಬೇಕು, ಪಾಲಿಟೆಕ್ನಿಕ್ ಕಾಲೇಜು ಬರಬೇಕು. ಇದೆಲ್ಲ ನಮ್ಮೆಲ್ಲರ ಪ್ರಯತ್ನ ಮಾಡೋರ ಸೋಲಿರೋದಿಲ್ಲ ಅಂತ ಹೇಳಿ ಗಾದೆ ಮಾತು ಹೇಳುತ್ತೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋ ಜವಾಬ್ದಾರಿ ನಾನು ತಗೊಂತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಮಾತನಾಡಿ, ಸಿದ್ಧಾರ್ಥ್ ಸಿಂಗ್ ರವರಲ್ಲಿ ದೂರದೃಷ್ಟಿಯ ಗುಣಗಳಿವೆ, ಎಲ್ಲರನ್ನೂ ಅಪ್ಪಿಕೊಳ್ಳುವ ಸ್ವಭಾವವಿದೆ. ರಜಪೂತರಿಗೆ ಮೀಸೆ, ಅದರ ಮೇಲೆ ಪೇಟ ಹಾಗೂ ಅಧಿಕಾರ ಸಿಕ್ಕರೆ ಬೇರೆ ತರಹ ಇರುತ್ತಾರೆ. ಆದರೆ ಸಿದ್ಧಾರ್ಥ್ ಹಾಗಲ್ಲ, ಬಹಳ ಸರಳ ವ್ಯಕ್ತಿ. ಸಮಸ್ಯೆಗಳನ್ನು ಅರಿತು ಪರಿಹಾರ ಕೊಡುವ ಯೋಚನೆಗಳಿವೆ. ಆನಂದ್ ಸಿಂಗ್ ಸೇರ್, ಆದರೆ ಸಿದ್ಧಾರ್ಥ್ ಸಿಂಗ್ ಸವಾ ಸೇರ್. ಇಬ್ಬರಲ್ಲೂ ಛಲ ಇದೆ. ಆನಂದ್ ಸಿಂಗ್ ಅವರ ಕನಸು ಕ್ಷೇತ್ರದ ಜನರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಿ ಕ್ಷೇತ್ರದಲ್ಲಿ ಮಾದರಿ ಕೆಲಸ ಸಿದ್ಧಾರ್ಥ್ ಸಿಂಗ್ ಮಾಡುತ್ತಾರೆ ಎಂಬ ಭರವಸೆ ಇದೆ ಎಂದು ನುಡಿದರು. ಆನಂದ್ ಸಿಂಗ್ ಅಂದ್ರೆ ಹೆಸರಿನಲ್ಲಿ ಆನಂದ ಇದೆ, ಸಿಂಗಲು ಇದೆ. ಸದಾಕಾಲ ಆನಂದವಾಗಿರ್ತಾರೆ. ಆದರೆ ಸದಾಕಾಲ ಸವಾಲುಗಳನ್ನ ಇಟ್ಟುಕೊಂಡು
ಆ ಸವಾಲುಗಳನ್ನು ಯಶಸ್ವಿಯಾಗಿ ಮೆಟ್ಟಿ ನಿಲ್ಲುವಂಥ ಪ್ರವೃತ್ತಿ ಯಾವುದಾದ್ರೂ ಕರ್ನಾಟಕದ ರಾಜಕಾರಣದಲ್ಲಿ ಇದ್ದರೆ ಅದು ಆನಂದ್ ಸಿಂಗ್ ಅವರು ಅಂತ ಹೇಳ್ತಾರೆ. ಆನಂದ್ ಸಿಂಗ್ ಅವರು ಹೆಂಗಂತಂದ್ರೆ ಒಂದು ದೊಡ್ಡ ಗುಡ್ಡಕ್ಕೆ ಹಗ್ಗ ಕಟ್ಟೋದು, ಸಣ್ಣ ಪುಟ್ಟ ಕೆಲಸವನ್ನು ಮಾಡೇ ಗೊತ್ತಿಲ್ಲ, ಅದು ಒಂದು ಸ್ವಭಾವ. ರಾಜಕಾರಣದಲ್ಲೂ ಅಷ್ಟೇ, ವೈಯಕ್ತಿಕ ಜೀವನದಲ್ಲೂ ಅಷ್ಟೇ. ಅಸಾಧ್ಯ ಅಂತ ಜಗತ್ತಿನಲ್ಲಿ ಏನು ಮಾತನಾಡ್ತಾರೆ, ಅಸಾಧ್ಯವನ್ನ ಸಾಧನೆಯನ್ನು ಮಾಡಿ ತೋರಿಸೋದು, ಸಾಧ್ಯ ಮಾಡಿ ತೋರಿಸೋದು. ಬಟ್ ಆನಂದ್ ಸಿಂಗ್ ಒಂದೇ ಒಂದು ಗುರಿ, ಜಿಲ್ಲಾ ಆಗಬೇಕು. ವಿಜಯನಗರ ಜನರು, ಹೊಸಪೇಟೆ ಜನರ ಬಗ್ಗೆ ಬಹಳ ಅಭಿಮಾನ. ಒಟ್ಟು ನಮಗೆ ಹೊಸದಾಗಬೇಕು, ದೊಡ್ಡ ಧ್ವಜದ ಸ್ತಂಭ ನಿಲ್ಲಿಸಿದ. ನಾವು ಇಷ್ಟು ವರ್ಷ ರಾಜಕಾರಣ ಮಾಡಿದ್ವಿ, ಕರ್ಕೆ ಅಂಬಿ ಅಂಪು ಚೋಟ. ಹೀಗೆ ಅದು ಕುಡಿಯುವ ನೀರಿನ ಇರ್ಬೋದು, ಕೆರೆ ತುಂಬಿಸುವಂಥ ಯೋಜನೆಗಳಿರ್ಬೋದು, ಹೊಸಪೇಟೆ ನಗರದ ಸಮಗ್ರ ಅಭಿವೃದ್ಧಿ ಇರ್ಬೋದು, ಎಲ್ಲ ಸಮುದಾಯಗಳಿಗೆ ಸಭಾಭವನ ಮಾಡುವಂಥದ್ದು ಇರ್ಬೋದು. ಇವತ್ತು ಟೂರಿಸಂ ಮಂತ್ರಿಯಾಗಿ ಹಂಪಿಯ ವಿಶೇಷ ಸರ್ಕಿಟ್ ಅನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬುಕಿಂಗ್ ಮಾಡುವಂಥ ವ್ಯವಸ್ಥೆಯನ್ನ ಆನಂದ್ ಸಿಂಗ್ ಅವರು. ಇತ್ತೀಚೆಗೆ ಸಭೆ ಸೇರಿದಾಗ ಆನಂದ್ ಸಿಂಗ್ ರವರು ನನ್ನ ಮಗನಿಗೆ ಪವರ್ ಪಾಲಿಟಿಕ್ಸ್ಗೆ ಬಿಟ್ಟು ನಾನು ಪಬ್ಲಿಕ್ ಪಾಲಿಟಿಕ್ಸ್ ಮಾಡುವೆ ಎಂದು ಹೇಳಿದರು. ನಿಜವಾಗಿಯೂ ಸಿದ್ಧಾರ್ಥ್ ಸಿಂಗ್ ಭರವಸೆ ಮೂಡಿಸಿದ್ದಾರೆ. ಇವರದು ಕ್ಲೀನ್ ಸ್ಲೇಟ್ ಇದೆ, ಅದರ ಮೇಲೆ ಏನು ಬರೆಯುತ್ತಾರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಸದ್ವಿಚಾರ, ಸಹಬಾಳ್ವೆ, ಕಠಿಣ ಪರಿಶ್ರಮವಿದ್ದರೆ ಜನರ ವಿಶ್ವಾಸ ಗಳಿಸಲು ಸಾಧ್ಯ. 1 ಲಕ್ಷ ಮತ ಗಳಿಸುವ ಮಿಷನ್ ಸಾಧಿಸಬಹುದು, ಆಗ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತದೆ ಎಂದು ಹೇಳಿದರು. ಆನಂದ್ ಸಿಂಗ್ ರವರು ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ರಚಿಸಿ ಅದಕ್ಕೆ ಬೇಕಾದ ಮೂಲಸೌಕರ್ಯ ಒದಗಿಸಲು ಕೆಲಸ ಮಾಡಿದ್ದಾರೆ. ವಿದೇಶಿ ಪ್ರವಾಸಿಗರು ಹಂಪಿಗೆ ಸುಲಭವಾಗಿ ಬಂದು ಹೋಗಲು ಸಚಿವರಾಗಿ ಶ್ರಮಿಸಿದ್ದಾರೆ. ಅವರು ದೂರದೃಷ್ಟಿಯ ರಾಜಕಾರಣಿ ಎಂದು ಕೊಂಡಾಡಿದರು. ನನಗೆ ಪವರ್ ಪೊಲಿಟಿಕ್ಸ್ ಬೇಡ, ಇನ್ನು ಮುಂದೆ ನಾನು ಪೀಪಲ್ ಪೊಲಿಟಿಕ್ಸ್ ಮಾಡ್ತೀನಿ. ನನ್ನ ಮಗನಿಗೆ ಪವರ್ ಪೊಲಿಟಿಕ್ಸ್ ಮಾಡೋದಕ್ಕೆ ಆಶೀರ್ವಾದ ಮಾಡಬೇಕು. ಆದರೆ ಇಲ್ಲಿ ಬಂದ ಮೇಲೆ, ನಮ್ಮ ಸಿದ್ಧಾರ್ಥನ ಮಾತು ಕೇಳಿದ ಮೇಲೆ ನನಗೆ ಬಹಳ ದೊಡ್ಡ ವಿಶ್ವಾಸ ಇದೆ. ಅವನ ದೂರದೃಷ್ಟಿ, ಈ ಕ್ಷೇತ್ರದ ಬಗ್ಗೆ ಅವನ ತಂದೆಯಷ್ಟೇ ಪ್ರೀತಿ, ಎಲ್ಲ ಸಮುದಾಯಗಳ ಬಗ್ಗೆ ಪ್ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ, ಒಪ್ಪಿಕೊಳ್ಳುವಂಥ ಒಂದು ಸ್ವಭಾವ. ನಿಮಗೆಲ್ಲ ಗೊತ್ತಿದೆ, ಮೊದಲೇ ರಾಜಪುತ್ರರನ್ನು ಬಿಸಿಬಿಡ್ತಾರೆ, ಎಲೆ ಮೇಲೆ ಹಾಕೊಂಡ್ರೆ ಅಂದ್ರೆ ಅದ್ರ ಮೇಲೆ ಭಾಳ ಹೆಡ್ವೇಟ್ ಇದ್ದೇ ಇರ್ತದೆ. ಮತ್ತು ಅದರ ಮೇಲೆ ಅಧಿಕಾರ ಅಂತಂದ್ರೆ ಭಾಳ ದಿನಕ್ಕೆ ನಿಲ್ಲುವುದಿಲ್ಲ. ಆದರೆ ನಮ್ಮ ಸಿದ್ಧಾರ್ಥ ಹಂಗಿಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯ ಇಲ್ಲ. ನನಗೇನು ಬಹಳಷ್ಟು ಸಂತೋಷ ಏನಾಯಿತು ಅಂದರೆ, ಅವನ ವಿಷಯದಲ್ಲಿ ಹೇಳಿದ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಸಮಸ್ಯೆಗಳನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡುವಂಥ ಚಿಂತನೆ ಒಬ್ಬ ಯುವಕನಿಗಿದೆ ಅಂದರೆ ಈ ಕ್ಷೇತ್ರಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂತ. ನಮ್ಮ ಆನಂದ್ ಸಿಂಗ್ ಅವರು ಸೇರಾದರೆ ನೀವು ಸವಾಸೆ, ಇಲ್ಲಿ ಎರಡನೇ ಮಾತೇ ಇಲ್ಲ. ಒಳ್ಳೆಯ ಭವಿಷ್ಯ ಇದೆ, ಒಳ್ಳೆಯ ಇಚ್ಛಾಶಕ್ತಿ ಇದೆ, ಛಲ ಇದೆ. ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಅವನ ಕೈಯಲ್ಲಿ ಬಹಳಷ್ಟು ಸುರಕ್ಷಿತವಾಗಿದೆ. ಖಂಡಿತ ಎಲ್ಲ ಆನಂದ್ ಸಿಂಗ್ ಅವರ ಬಾಕಿ ಉಳಿದಿರುವಂಥ ಎಲ್ಲ ಕನಸುಗಳನ್ನು, ಈ ಕ್ಷೇತ್ರದ ಎಲ್ಲ ಬೇಡಿಕೆಗಳನ್ನು, ಎಲ್ಲ ಸಮುದಾಯಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಂತಂಥ ಮಾದರಿಯ ಕ್ಷೇತ್ರವಾಗಿ ಅಭಿವೃದ್ಧಿಯನ್ನು ಸಿದ್ಧಾರ್ಥ್ ಸಿಂಗ್ ಅವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ವಿಶ್ವಾಸ ಇದೆ. ನಿನ್ನ ಮಿಷನ್ 1 ಲ್ಯಾಕ್ ಅದನ್ನು ದಾಟಿ ನೀನು ಮುಂದೆ ಬಂದೇ ಬರ್ತೀಯ.
90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಶಾಸಕ ಎಚ್ಆರ್ ಗವಿಯಪ್ಪನವರು ದಿನಾಂಕ 17ರಂದು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಭಾಗವಾಗಿ ನಗರದ ಗಾಂಧಿ ಚೌಕ್ನಿಂದ ಸಾವಿರಾರು ಕಾರ್ಯಕರ್ತರ ಸಹಯೋಗದೊಂದಿಗೆ ಮೆರವಣಿಗೆ ಮೂಲಕ ಸಾಗಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಹೌದು, ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕ್ಷೇತ್ರದಲ್ಲಿ ನೇರ ಹಣಾಹಣಿ ಏರ್ಪಟ್ಟಿದ್ದು, ದಿನಾಂಕ 17ರಂದು ಕಾಂಗ್ರೆಸ್ ಅಭ್ಯರ್ಥಿ ಎಚ್ಆರ್ ಗವಿಯಪ್ಪನವರು ನಾಮಪತ್ರ ಸಲ್ಲಿಸುವ ಕಾಯಕ ಕೈಗೊಂಡಿದ್ದರು. ಈ ಭಾಗವಾಗಿ ನಗರದ ಗಾಂಧಿ ಚೌಕ್ನಿಂದ ಕಾರ್ಯಕರ್ತರಿಂದ ಬೃಹತ್ ಮೆರವಣಿಗೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾಧ್ಯಕ್ಷ ಶಿರಾಜ್ ಶೇಖರ್ ಅವರೊಂದಿಗೆ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ಚುನಾವಣಾ ಅಧಿಕಾರಿಗಳ ಕಾರ್ಯಾಲಯದವರೆಗೆ ಸಾಗಿ ಬಂದರು.
ದಾರಿ ಉದ್ದಕ್ಕೂ ಕಾರ್ಯಕರ್ತರು ಕಾಂಗ್ರೆಸ್ ಬಾವುಟ ಹಿಡಿದು ಕಾಂಗ್ರೆಸ್ ಪಕ್ಷಕ್ಕೆ ಜೈ, ಗವಿಯಪ್ಪನವರಿಗೆ ಜೈ ಎಂದು ಘೋಷಣೆ ಕೂಗುತ್ತಾ ಸಾಗಿ ಬಂದರು. ಹೀಗೆ ಮೆರವಣಿಗೆಯು ಸಂಡೂರು ರಸ್ತೆ ಎಸಿ ಕಚೇರಿಗೆ ಆಗಮಿಸಿದ ಎಚ್ಆರ್ ಗವಿಯಪ್ಪನವರು ದಂಪತಿ ಸಮೇತ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಬಳಿಕ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಗ್ರಾಮಾಂತರ ಹಾಗೂ ನಗರ ಪ್ರದೇಶದಲ್ಲಿನ ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ಸಾಗಿ ಬಂದರು. ಚುನಾವಣಾ ಅಧಿಕಾರಿಗಳಿಗೆ 4 ಸೆಟ್ ನಾಮಪತ್ರ ಸಲ್ಲಿಸಿದ್ದೇನೆ. ರಾಜ್ಯದಲ್ಲಿ ಬಡತನ ಹೆಚ್ಚಿದೆ. ಬೆಲೆ ಏರಿಕೆ ಬಿಸಿಯಿಂದ ಕ್ಷೇತ್ರದ ಜನ ತತ್ತರಿಸಿದ್ದಾರೆ. ಹಾಗಾಗಿ ರಾಜ್ಯ ನಾಯಕರಿಂದ 4 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ. ಆಗ 4 ಗ್ಯಾರಂಟಿ ಯೋಜನೆಗಳನ್ನು ಪ್ರಾರಂಭಿಸಲಾಗುವುದೆಂದರು. ಅದೇ ರೀತಿ ಸ್ಥಳೀಯವಾಗಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕಿದೆ. ಕಳೆದ 15 ವರ್ಷಗಳಿಂದ ಸಚಿವ ಆನಂದ್ ಸಿಂಗ್ ರವರಿಂದ ಬಡವರಿಗೆ ಒಂದು ಮನೆಯನ್ನು ಹಂಚಿಕೆ ಮಾಡಲ್ಲ. ನಿರುದ್ಯೋಗ ಸಮಸ್ಯೆ ಕಾಡುತ್ತಿದೆ. ಈ ಎಲ್ಲಾ ಸಮಸ್ಯೆಗಳನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ ಜನಸೇವೆ ಮಾಡುವ ದೃಷ್ಟಿಯಿಂದಾಗಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಿದ್ದೇನೆ. ಈ ಬಾರಿ ಮತದಾತನು ನನಗೆ ಆಶೀರ್ವದಿಸುತ್ತಾನೆಂಬ ನಂಬಿಕೆ ನನ್ನಲ್ಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇವತ್ತು ಎಲ್ಲ ಹಳ್ಳಿಗಳಿಂದ ಮತ್ತು ಎಲ್ಲ ವಾರ್ಡ್ಸ್ನಿಂದ ಸಾಕಷ್ಟು ಬೆಂಬಲಿಗರು ಬಂದು ಸ್ಪಂದಿಸಿದ್ದಾರೆ. ಅದು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತು ನಾವು ಒರಿಜಿನಲ್ ಒಂದು ಸೆಟ್ಟು ಪ್ಲಸ್ ಡೂಪ್ಲಿಕೇಟ್ ಅನ್ನೊಂದು 3 ಸೆಟ್ಟು ನಾವು ಸಲ್ಲಿಸಿದ್ದೀವಿ. 4 ಸೆಟ್ಸ್ ಕೊಟ್ಟಿದ್ದೀವಿ. 4 ಸೆಟ್ ಕೊಟ್ಟಾಯಿತು. ಮತ್ತು ಅದೆಲ್ಲ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ಬಡತನ, ಭಾಳಷ್ಟು ಬಡತನ ಊರಿನಲ್ಲಿದೆ. ಬೆಲೆ ಏರಿಕೆ ಆಗಿರೋದ್ರಿಂದ ಒಂದು ರೇಷನ್ ಇರಲಿ, ಒಂದು ಸಿಲಿಂಡರ್ ಮೇಲೆ ಇರಲಿ, ಒಂದು ಬಾಡಿಗೆ ಇರಲಿ, ಮನೆ ಬಾಡಿಗೆ ಆಗಲಿ, ಇವ್ಯಾವು ಎಲ್ಲ ಹೆಚ್ಚಾಗಿದೆ. ಆಗಲಿ ಸಂಬಳ ಎಲ್ಲಿ ಹೆಚ್ಚಾಗಿಲ್ಲ. ಹಾಗಾಗಿರೋದ್ರಿಂದ ಈ ಬಡತನಕ್ಕೆ ಮೇಲೇ ಇವತ್ತು ನಾವಾಗಲಿ ನಾನಾಗಲಿ ನಮ್ಮ ಪಕ್ಷ ತೀರ್ಮಾನ ಮಾಡಿ ಇವತ್ತೇನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ, ಬಡವರಿಗೆ ಕೈ ಹಿಡಿಬೇಕಂದೇಳಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಒಂದೊಂದು ಮನೆಗೆ ಏನಿಲ್ಲ ಅಂದರೆ ಒಂದು 4,000 ರೂಪಾಯಿ ತಿಂಗಳ ಅವ್ರಿಗೆ ಬರೋ ಥರ ಒಂದು ಯೋಜನೆ ಮಾಡಿದ್ದಾರೆ. ಇದು ಭಾಳ ದೊಡ್ಡ ಯೋಜನೆ. ಹಾಗಾಗಿರೋದ್ರಿಂದ ಅದ್ರ ಜೊತೆಗೆ ಸಾಕಷ್ಟು ಲೋಕಲ್ನಲ್ಲಿ ಪ್ರಾಬ್ಲಮ್ಸ್ ಇದೆ. ಒಂದು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಒಂದು ಜನಗಳಿಗೆ ಸಾಕಷ್ಟು ಜನಕ್ಕೆ ಜಾಗಗಳಿಲ್ಲ, ಮನೆಗಳಿಲ್ಲ. ಜನತಾ ಮನೆಗಳು ಇವತ್ತು ತನಕ ಇದು ನಮ್ಮ BJP ಸರ್ಕಾರ ಬಂದ ಮೇಲೆ ಯಾವುದು ಜನತಾ ಮನೆಗಳೇ ಇಶ್ಯೂ ಮಾಡಿಲ್ಲ. ನಮ್ಮ ಸಚಿವರು ಮತ್ತು ಶಾಸಕರು 15 ವರ್ಷ ಆದರೂ ಕೂಡ ಒಂದು ಸೈಟು ಬಡವರಿಗೆ ಹಂಚಲಿಲ್ಲ. ಇವೆಲ್ಲ ಮಾಡೋ ಕಾರ್ಯಕ್ರಮಗಳು ಭಾಳಷ್ಟಿದೆ. ಅದ್ರ ಮೇಲೆ ಅನ್ಎಂಪ್ಲಾಯ್ಮೆಂಟ್ ಭಾಳ ಜನ್ರೇಟ್ ಆಗಿದೆ. ಇವತ್ತೇನಿಲ್ಲ ಅಂದರೆ 60,000 to 70,000 ಜನ ನಮ್ಮ ಯುವಕರೆಲ್ಲ ಬೇರೆ ತಾಲೂಕು, ಜಿಲ್ಲಾ ಮತ್ತು ಸಿಟಿ ಹೋಗ್ಬಿಟ್ಟು ಇವತ್ತು ಕೆಲಸ ಮಾಡಿ ದುಡಿದು ಮನೆ ಕಳಿಸ್ತಾ ಇದ್ದಾರೆ. ಈ ಪರಿಸ್ಥಿತಿ ಇದೆ. ಇವೆಲ್ಲ ಎದುರಿಸೋ ಕಾರ್ಯಕ್ರಮ ಭಾಳಷ್ಟಿದೆ. ಇವೆಲ್ಲ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡು ನಾನು ಜನಕ್ಕೆ ಸೇವೆ ಮಾಡಬೇಕಂತ ಹೇಳ್ಕೊಂಡು ನಾನು ಇವತ್ತು ನನ್ನ ಸ್ಪರ್ಧೆನಲ್ಲಿ ಇಳಿದಿದ್ದೇನೆ. ಬಳಿಕ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶಿರಾಜ್ ಶೇಖ್ ರವರು ಮಾತನಾಡಿ, ಬೆಲೆ ಏರಿಕೆ ಸೇರಿದಂತೆ ಬಿಜೆಪಿ ಪಕ್ಷದ 40% ಕಮಿಷನ್ ವಿಷಯ ಇರಿಸಿಕೊಂಡು ಚುನಾವಣೆಯಲ್ಲಿ ಮತಯಾಚಿಸಲಾಗುವುದು. ಎಲ್ಲಾ ಕಡೆ ಕಾಂಗ್ರೆಸ್ ಗಾಳಿ ಬೀಸುತ್ತಿದೆ. ಗವಿಯಪ್ಪನವರು ಈ ಕ್ಷೇತ್ರದಲ್ಲಿ ಗೆಲ್ಲೋದು 100ಕ್ಕೆ 100ರಷ್ಟು ಸತ್ಯ. ಅದೇ ರೀತಿ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದು ಕೂಡ ಅಷ್ಟೇ ಸತ್ಯ ಎನ್ನುತ್ತಾ ವಿಜಯನಗರ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯ ಸಾಧಿಸಲಿದ್ದಾರೆಂದು ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗಬೇಕು, ವಿಜಯನಗರದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ಚುನಾವಣಾ ವಿಷಯ ಪ್ರಮುಖವಾಗಿ ನಾವು 2 ವಿಷಯಗಳ ಮೇಲೆ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಒಂದು ಬೆಲೆ ಏರಿಕೆ, ಇನ್ನು ಒಂದು ಕರಪ್ಷನ್. ಇವತ್ತು ರಾಜ್ಯದಲ್ಲಿ ಏನು 40% ಕಮಿಷನ್ ಸರ್ಕಾರ ಇದೆ, ಇದನ್ನು ಹೋಗಲಾಡಿಸ್ಬೇಕು ಅಂಥೇಳಿ ಈಗಾಗಲೇ ಜನ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರಂತೆ ಇವತ್ತು ಎಲ್ಲ ಕಡೆಗೂ ಕೂಡ ಕಾಂಗ್ರೆಸ್ ಗಾಳಿ ಬೀಸ್ತಾ ಇದೆ. ನಾವು ವಿಜಯನಗರದಲ್ಲಿ ಗೆಲ್ತೇವೆ. ಅವರು ಮಿಷನ್ 1 ಲ್ಯಾಕ್ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಮಿಷನ್ 1 ಲ್ಯಾಕ್ ಅವ್ರ ಕೈಯಿಂದ ಬರ್ತದಲ್ಲ,
ಇದನ್ನು ಜನ ತೀರ್ಮಾನ ಮಾಡೋದು. ಇದಕ್ಕೆ 1 ಲಕ್ಷ ಕೈಗಳು ಬೇಕು. 1 ಲಕ್ಷ ಕೈ ಬಟನನ್ನು ಒತ್ತಿದರೆ ಇವರು ಮಿಷನ್ ಸಕ್ಸಸ್ ಆಗ್ತದೆ. ಇವತ್ತು ಬೆಳಗ್ಗಿಂದ ನೀವು ನೋಡ್ತಾ ಇದ್ದೀರಿ, ಇವತ್ತು ಬಹಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಜನ, ನಮ್ಮ ಗ್ರಾಮೀಣ ಭಾಗದ ಜನ, ನಮ್ಮ ಸಿಟಿಯ ಜನ ಇವತ್ತು ಗವಿಯಪ್ಪನವ್ರ ಪರವಾಗಿ ಮೆರವಣಿಗೆಯಲ್ಲಿ ಬಂದದ್ದನ್ನು ನೋಡಿದರೆ ಗವಿಯಪ್ಪನವರು ಗೆಲ್ಲೋದು 100ಕ್ಕೆ 100 ಸತ್ಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗೋದು ಕೂಡ ಅಷ್ಟೇ ಸತ್ಯ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಏನು ಈ 40% ಕಮಿಷನ್ ಅನ್ನೋ ವಿಚಾರ ಇದೆ, ಆ 40% ಕಮಿಷನ್ 224 ಕ್ಷೇತ್ರದಲ್ಲಿ ನಾವು ಅಳತೆ ಮಾಡ್ಕೊಂಡು ಹೋದರೆ ಅದರ ಮೊದಲನೇ ಕ್ಷೇತ್ರನೇ ವಿಜಯನಗರ. ಇವತ್ತು ಕೇವಲ ಮೇನ್ ರೋಡ್ಗಳನ್ನ ಅಭಿವೃದ್ಧಿ ಮಾಡಿ ಪುತ್ಥಳಿಗಳನ್ನ ನಿಂದ್ರಿಸಿ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಿದರೆ ಇದು ಅಭಿವೃದ್ಧಿ ಆಗೋದಲ್ಲ. 58 ಸ್ಲಮ್ಗಳಲ್ಲಿ ಏನು ಬಡವರು ಜೀವನ ಮಾಡ್ತಾ ಇದ್ದಾರೆ ಅವರ ಸ್ಥಿತಿಗತಿಗಳನ್ನ ಹೋಗಿ ನೋಡ್ರಿ. ಇವತ್ತು 15 ವರ್ಷ ಆಯಿತು ಇವತ್ತು ಶಾಸಕರಾಗಿ, ಇವತ್ತು ಕುಡಿಯೋಕ್ಕೆ ನೀರು ಕೂಡ ಕೊಡೋಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಒಂದು ಮನೆ ಕಟ್ಟಿಲ್ಲ, ಒಂದು ಜಾಗ ಕೊಟ್ಟಿಲ್ಲ. ಎಲ್ಲಿಯೂ ಕೂಡ ಸ್ವಜನ ಪಕ್ಷಪಾತ, ಅವ್ರದ್ದೇ ಒಂದು ಕುಟುಂಬ, ಅವರೇ ರಾಜಕಾರಣ ಮಾಡಿ ಅವರವರೇ ಕಾಂಟ್ರಾಕ್ಟರ್ಸು, ಅವರೇ ಬಿಲ್ ಮಾಡ್ಕೊಳ್ಳೋದು, ಅವರೇ ತಿನ್ನೋದು, ಇಂಥ ಪರಿಸ್ಥಿತಿ ಇವತ್ತು ವಿಜಯನಗರದಲ್ಲಿದೆ. ಜನ ಗಮನಿಸ್ತಾ ಇದ್ದಾರೆ. ಈ ಚುನಾವಣೆಯ ಫಲಿತಾಂಶನೇ ಅದಕ್ಕೆ ಉತ್ತರ ಕೊಡ್ತದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ನಾವು ಒಳ್ಳೆ ಮೆಜಾರಿಟಿಯಿಂದ ಗೆಲ್ತೀವಿ. ಒಳ್ಳೆ ಅಂತ ನಾವು ಅವರಂಗೆ 1 ಲಕ್ಷ ಮಿಷನ್ ಹೇಳೋದಿಲ್ಲ. ನಾವು ಅತ್ಯಂತ ಸ್ಪಷ್ಟವಾದ ಬಹುಮತ ಅಂತ ಹೇಳಿದರೆ ನಾವು 20-25 ಸಾವಿರದಿಂದ ಗವಿಯಪ್ಪನವರು 100ಕ್ಕೆ 100 ಗೆಲ್ತಾರೆ ಅನ್ನೋ ಭರವಸೆ ನಮಗಿದೆ. ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಎಲ್ಲ ಜಾತಿ ಜನಾಂಗದಲ್ಲಿರ್ತಕ್ಕಂಥ ವಿಶೇಷವಾಗಿ ಬಡವರು ಯಾರು ನೊಂದಿದ್ದಾರೆ, ಈ 15 ವರ್ಷಗಳಲ್ಲಿ ಏನು ಒಂದು ಕೂಡ ಸರ್ಕಾರದ ಸವಲತ್ತನ್ನು ತೆಗೆದುಕೊಳ್ಳದಿರ್ತಕ್ಕಂಥ ಜನ ಏನು ಇವತ್ತು ಕಷ್ಟದಲ್ಲಿದ್ದಾರೆ, ಆ ಜನರ ಆಶೀರ್ವಾದ ಕಾಂಗ್ರೆಸ್ಸಿನ ಮೇಲೆ, ಗವಿಯಪ್ಪನವ್ರ ಮೇಲೆ ಇದೆ. ಗವಿಯಪ್ಪರು 100ಕ್ಕೆ 100 ಗೆಲ್ತಾರೆ. ಮತದಾನ ಪ್ರಮಾಣವನ್ನ ಹೆಚ್ಚಿಸಲು ವಿಜಯನಗರ ಜಿಲ್ಲೆಯ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತಿದೆ. ಆಕರ್ಷಕ ಪೇಂಟಿಂಗ್ ಹಾಗೂ ವಾಹನ ನಿಲುಗಡೆ ವ್ಯವಸ್ಥೆ ಸೇರಿದಂತೆ ಮಹಿಳೆ ಹಾಗೂ ವಿಕಲಚೇತನರ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸದಾಶಿವ ಪ್ರಭುರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಮತದಾನದ ಪ್ರಮಾಣವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತಿದೆ. ಇದರಲ್ಲಿ ಯಂಗ್ ಮ್ಯಾನೇಜ್ ಪೋಲಿಂಗ್ ಸ್ಟೇಷನ್, ಮಹಿಳೆಯರಿಗಾಗಿ ವಿಶೇಷ ಮತಗಟ್ಟೆ, ವಿಕಲಾಂಗರಿಗೆ ಹೀಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 10 ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುವುದೆಂದು ತಿಳಿಸಿದ್ದಾರೆ. ಈ ಬಾರಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮತ್ತು ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೆಲವು ವಿಶೇಷ ಮತದಾನ ಕೇಂದ್ರಗಳನ್ನು ಸ್ಥಾಪಿಸುವಂಥ ಉದ್ದೇಶ ಇದೆ. ಅದು ಮಾಡೆಲ್ ಪೋಲಿಂಗ್ ಸ್ಟೇಷನ್ಸು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 5ರಂತೆ, ಯಂಗ್ ಪ್ರೊಫೆಷನಲ್ಸ್ ಮ್ಯಾನೇಜ್ಡ್ ಪೋಲಿಂಗ್ ಸ್ಟೇಷನ್ಸ್ ಇದು 2, ಅದೇ ಥರ ಲೇಡಿ ಪೋಲಿಂಗ್ ಆಫೀಸರ್ಸಿಂದ ನಿರ್ವಹಿಸಲ್ಪಡುವಂಥ ಮತದಾನ ಕೇಂದ್ರಗಳು 2, ಮತ್ತು ವಿಶೇಷ ಚೇತನ ಅಂಗವಿಕಲ ನೌಕರರಿಂದ ನಿರ್ವಹಿಸಲ್ಪಡುವಂಥ ಅಂದರೆ ಪೋಲಿಂಗ್ ಆಫೀಸರ್ಸು, PRO, APRO ಎಲ್ಲರೂ ವಿಶೇಷ ಚೇತನರಿರ್ತಾರೆ, ಅವರಿಂದ ನಿರ್ವಹಿಸಲ್ಪಡುವಂಥ ಪೋಲಿಂಗ್ ಸ್ಟೇಷನ್ಗಳು 1. ಹೀಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 10 ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಈ ಮತಗಟ್ಟೆಗಳನ್ನು ನಾವು ನಮ್ಮ ಜಿಲ್ಲೆಯ ಶಾಲೆಗಳ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯ ಡ್ರಾಯಿಂಗ್ ಟೀಚರ್ಸನ್ನು ಬಳಸಿಕೊಂಡು ಸ್ಥಳೀಯ ಸಂಸ್ಥೆಗಳ ನೆರವಿನೊಂದಿಗೆ ಅವುಗಳಲ್ಲಿ ವರ್ಲಿ ಆರ್ಟ್ಸು ಮುಂತಾದ ವಿಶೇಷ ಚಿತ್ರಗಳನ್ನು ಬಿಡಿಸುವುದರ ಮುಖಾಂತರ ಮತ್ತು ನಮ್ಮ ಜಿಲ್ಲೆಯ ಪಾರಂಪರಿಕ ಕಲ್ಲಿನ ರಥ, ಆಮೇಲೆ ತುಂಗಭದ್ರಾ ಅಣೆಕಟ್ಟು, ಈ ವಿಶೇಷತೆಗಳನ್ನು ಬಳಸಿಕೊಂಡು ಅದನ್ನು ಚಿತ್ರೀಕರಿಸಲಾಗಿದೆ ಮತ್ತು ಸ್ವಲ್ಪ ಫೇಸ್ಲಿಫ್ಟ್ ಮಾಡಲಾಗಿದೆ. ಅದೇ ಥರ ಶಾಲಾ ಕಾಂಪೌಂಡ್ಗಳಲ್ಲಿ ಕೂಡ ಚಿತ್ರವನ್ನು ಬಿಡಿಸಲಿಕ್ಕೆ ನಿರ್ದೇಶನ ನೀಡಿದ ಪ್ರಕಾರ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಡ್ರಾಯಿಂಗ್ ಟೀಚರ್ಸು ತುಂಬ ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ. ತನ್ಮೂಲಕ ಅದ್ಭುತವಾಗಿ ಮೂಡಿ ಬಂದಿದೆ. ಇದರ ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡೋದ್ರ ಮುಖಾಂತರ ನಾವು ಮತದಾನದ ಜಾಗೃತಿಯನ್ನು ಕೂಡ ಹೆಚ್ಚಿಸಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಅದೇ ಥರ ಮುಂದೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕಿದೆ. ಮನೆ ಭೇಟಿ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಯಾವುದೇ ಮತದಾನ ಕೇಂದ್ರದಲ್ಲಿ ಸ್ಟೇಟ್ ಎವರೇಜ್ಗಿಂತ ಕಮ್ಮಿಯ ಮತದಾನ ಆಗಬಾರ್ದು ಅನ್ನೋ ಒಂದು ವಿಶೇಷ ಪ್ರಯತ್ನನ ಮಾಡ್ತಾ ಇದ್ದೇವೆ. ವಿಶೇಷ ಮತಗಟ್ಟೆಗಳಲ್ಲಿ ಈ ಏನು ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ, ಅದೇ ರೀತಿ ನಗರ ಪ್ರದೇಶದಲ್ಲಿ ಮತಗಟ್ಟೆಗಳಿಂದ 100 ಮೀಟರ್ ಹೊರಗಡೆ ಪಾರ್ಕಿಂಗ್ ಫೆಸಿಲಿಟಿ ಮಾಡುವಂಥದ್ದು, ಅದನ್ನು ಕೂಡ
ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದೇವೆ, ಪಾರ್ಕಿಂಗ್ ಫೆಸಿಲಿಟಿ ಕೊಡಬೇಕಂತ. ಆಮೇಲೆ ಮತಗಟ್ಟೆಗಳಲ್ಲಿ ವಿಶೇಷವಾಗಿ ಎಲ್ಲ ಕಡೆ ರ್ಯಾಂಪ್ಗಳು, ಗಾಲಿ ಅಂದರೆ ವೀಲ್ ಚೇರ್ಸು, ಇದರ ಆಮೇಲೆ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ಸು, ಇದೆಲ್ಲ ಫೆಸಿಲಿಟಿಯನ್ನು ನೀಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಕಾರ್ಯಗತ ಆಗುತ್ತೆ. ಅದೇ ಥರ ಕೆಲವು ಎಲ್ಲ ಮತಗಟ್ಟೆಗಳಲ್ಲಿ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸನ್ನು ನೀಡಲಿಕ್ಕೆ ಕೂಡ ಈಗಾಗಲೇ ನಾವು ಕ್ರಮವನ್ನು ವಹಿಸಿದ್ದೇವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬಿಜೆಪಿ ಸ್ಥಾಪನೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರುವ ಜಿಲ್ಲಾ ಪಂಚಾಯತ್ ಅಧಿಕಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.